ಯಾವ ಶೂ ಹಾಕೊಳ್ಳೋಣ ಗುರು ಇವತ್ತು? ಶೂ ಬೇಡ, ಕ್ರಾಕ್ಸ್ ಹಾಕೊಂಡು ಹೋಗ್ಬಿಡೋಣ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಮೊನ್ನೆ ಏನೋ ವಾಶ್ ಮಾಡಿದ್ದೀನಿ, ಮತ್ತೆ ಗಲೀಜಾಗಿ ಹೋಗ್ಬಿಟ್ಟೈತೆ. ನಮ್ಮ ಅಣ್ಣಂಗೆ ಕಾದು ಸಾಕಾಗೋಯ್ತು ಗುರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿರೋದು ಹೀರೋ ಶೋರೂಮ್ಗೆ, ಚನ್ನಗಿರಿಯಲ್ಲಿರೋ ಹೀರೋ ಶೋರೂಮ್ಗೆ. ನವೆಲೆ ಹೀರೋ ಅಂತಂದ್ಬಿಟ್ಟು ನಮ್ಮೂರಲ್ಲಿ ಇರೋದು ಒಂದೇ ಒಂದು ಹೀರೋ ಶೋರೂಮು. ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಬೈಕ್ ನಾವು ನೋಡೋಕ್ಕೆ ಬಂದಿದ್ದೀವಿ ಅಂತಂದ್ಬಿಟ್ಟು. ಆ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಒಂದು ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಒಳಗಡೆ, ಅದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ನಿಮಗೆ ಸಿಗ್ತೀನಿ. ಏನು ನೋಡಿದ್ರು ಆ ಬೈಕು ಹೊರಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಷ್ಟು ಒಂದು ಕಡೆ. ಅಣ್ಣ ಗಾಡಿ ಕೊಟ್ಟಿದ್ದಕ್ಕೆ ಇಲ್ಲೇ ಲಕ್ಷ್ಮೀ ಸಾಗರ ರೋಡ್ ಇದೆಯಲ್ಲ, ಹೊಸ ರೋಡ್ ಮಾಡಿದಾರಲ್ಲ, ಆ ಜಾಗ ನಿಲ್ಲಿಸ್ಕೊಂಡು ಮಾಡೋದಷ್ಟೇ. ಮಾಡ್ತೀನಿ ಎಲ್ಲ ಬರುತ್ತೆ. ನಿಮಗೆ ಓಕೆ ಅಂದರೆ ವೀಡಿಯೋ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ, ಸರಿನಾ? ಹಾಂ ಓಕೆ, ಥ್ಯಾಂಕ್ಸ್. ಬರ್ತೀನಿ ಒಂದು ಹಾಫ್ ಆನ್ ಅವರ್. ಏನಣ್ಣ? ಹಾಂ ಇಲ್ಲ, ರಿವ್ಯೂ ಮಾಡೋಕ್ಕೆ ತಗೊಂಡೋಗ್ತಾ ಇರೋದು. ಯೂಟ್ಯೂಬರ್ ನೋಡ್ತೀರಾ ಯೂಟ್ಯೂಬು? ಹಾಂ ನೋಡಿರಿ, ವಾಸು ಅಂತ ಇದೆ, ಮಿಸ್ಟರ್ ವಾಸು ಅಂತ ಇದೆ ನೋಡಿ ಯೂಟ್ಯೂಬಲ್ಲಿ. ಸರಿ ಪಾಪ ಏನು ಗುರು ಗಾಡಿ ಇದು, ವೆಯ್ಟ್ಲೆಸ್ ಗುರು. ಪಾಪ ಏನು ವೆಯ್ಟ್ ಇಲ್ಲ. ಸ್ಪೀಡೋಮೀಟರ್ ಓಡ್ತಾ ಇಲ್ಲ. ಟೆಸ್ಟ್ ಡ್ರೈವ್ ಗಾಡಿ ಅಲ್ವಾ, ಸ್ಪೀಡೋಮೀಟರ್ ಓಡೋದಿಲ್ಲ ಅನ್ಸುತ್ತೆ, ಆಫ್ ಮಾಡಿರ್ತಾರೆ ಅವರೇ. ತುಂಬ ಲೈಟ್ ವೆಯ್ಟ್ ಇದೆ ಗುರು, ಹೆಂಗೆ ಬೇಕಾದರೂ ಆಟ ಆಡಿಸ್ಬೋದು. ಸಖತ್ ವೆಯ್ಟ್ಲೆಸ್ಸು, ನೆಕ್ಸ್ಟ್ ಲೆವೆಲ್ ಆಗಿದೆ. ಹೆಂಗೋ ಕೇಳಿದ ತಕ್ಷಣ ಕೊಟ್ಬಿಟ್ರು ಗುರು ಗಾಡಿನ. ಅದು ನಮ್ಮ ಪರಿಚಯ ಇರೋ ಅಣ್ಣ ಅಲ್ವಾ, ಹಂಗಾಗ್ಬಿಟ್ಟು ನಿನ್ನೇನ ಮಾತಾಡಿದ್ದ ಅನ್ಸುತ್ತೆ ಅವನು. ಹೋಗಿದ ತಕ್ಷಣ 5 ನಿಮಿಷಕ್ಕೆ ಕೆಲಸ ಆಗೋಗ್ಬಿಡ್ತು. ತುಂಬ ಹೆಲ್ಪ್ ಆಗೋಯ್ತು. ಥ್ಯಾಂಕ್ಸ್ ಫಾರ್ ಅಭಿ ಬ್ರೋ, ಹೆಲ್ಪ್ ಮಾಡಿದ್ದಕ್ಕೆ. ಬನ್ನಿ ಗಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ರೌಂಡ್ ಹಿಂಗೆ ಸುಮ್ಮನೆ ಹೋಗಿ ಬಂದ್ಬಿಡೋಣ. ಫೀಲ್ ಮಾಡ್ತೀನಿ ಫಸ್ಟು, ನಾನು ಫೀಲ್ ಮಾಡಿಬಿಟ್ಟು ನಿಮಗೆ ಹೇಳ್ಬೇಕಲ್ವಾ. ಸೂಪರ್ ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್ ಬ್ರೇಕಿಂಗ್. ಇನ್ನೊಂದ್ಸಲಿ ಹೋಗಿ ಬಂದ್ಬಿಡೋಣ. ಗಾಡಿ ಓಡ್ಸೋಕ್ಕೆ ಮಾತ್ರ ಏನಿದೆ ಗುರು, ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ. ಹಂಗೆ ಕೇಳಿಸ್ಕೊಡಿ, ಎಕ್ಸಾಸ್ಟ್ ಸೌಂಡ್ ಹಂಗೆ ಕೇಳಿಸ್ಕೊಡ್ರಿ. RPM ನೋಡ್ಗುರು, RPM ಅದು ಹೆಂಗೆ ಹೋಗ್ತಾ ಇದೆ ಮೇಲೆ. ಒಂಚೂರು ವಾಬ್ಲಿಂಗ್ ಇಲ್ಲ, ಕ್ರೇಜಿ ಗುರು. 250cc ಅಂತ ಫೀಲೇ ಬರ್ತಾ ಇಲ್ಲ. 600cc ಗಾಡಿ ಓಡಿಸೋ ಫೀಲ್ ಬರ್ತೈತೆ ಗುರು, ಮಾತ್ರ ನೆಕ್ಸ್ಟ್ ಲೆವೆಲ್. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬ್ರೇಕಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ ಗುರು, ಎಲ್ಲ ಹಿಂಗೆ ನೋಡ್ತವ್ರೆ. ನೆಕ್ಸ್ಟ್ ಲೆವೆಲ್ ಅನ್ಕೊ ಮಾತ್ರ ಗಾಡಿ. ನೋಡ್ಕೊಡ್ರಪ್ಪ, ಎಕ್ಸ್ಟ್ರೀಮ್ 250R ಏನಿದೆ ಗುರು ಗಾಡಿ. ಫ್ರಂಟಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ Z900 ಇದೆಯಲ್ಲ, Z900 ಸೇಮ್ ಅದೇ ಥರ ಕಾಣಿಸುತ್ತೆ. ಹಲೋ, ಇಲ್ಲಿ ಲಕ್ಷ್ಮೀ ಸಾಗರ ಹತ್ರ ಹೊಸ ರೋಡ್ ಮಾಡಿದಾರಲ್ಲ, ಆ ರೋಡಿಗೆ ಬಾ. ಹಾಂ ಬಾ. ಲುಕ್ ನೋಡು ಗುರು, ಏನಿದೆ, ಸಖತ್ ಸೆಕ್ಸಿ ಆಗಿದೆ ಮಾತ್ರ ನೋಡೋದಕ್ಕೆ. ಒಳ್ಳೆ ಯಾವುದೋ ಸೇಮ್ Z900 ನೋಡ್ದಂಗೆ ಆಗುತ್ತೆ ನೋಡ್ಗುರು. ಕವಾಸಕಿ Z900 ಒಂದು ಚೂರು ಡಿಫ್ರೆನ್ಸೇ ಇಲ್ಲ ಏನೋ ಅಂತ ಆ ಥರ ಕಾಣುತ್ತೆ. ಹಿಂದೆಗಡೆಯಿಂದನೂ ಅಷ್ಟೇ ಸೇಮು. ಈ ಲೈಟು ಮಾತ್ರ ಸಖತ್ತಾಗಿದೆ, ಅಗ್ರೆಸಿವ್ ಆಗಿ ಕಾಣುತ್ತೆ.
ಅದು ಬಿಟ್ಟರೆ ಈ ಸೈಡು ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿರಿ, ನೆಕ್ಸ್ಟ್ ಲೆವೆಲಲ್ಲಿದೆ. ಫ್ರಂಟಿಂದ ಮಾತ್ರ ಆ ಶೇಪು ಇದೇ ಶೇಪ್ ನೋಡಿ, ಶೇಪ್ ಏನು ಕಾಣ್ತಿದೆಯಲ್ಲ ಸೇಮ್ Z900. ಗಾಡಿ ಇಂಜಿನ್ ನೋಡ್ತೀವಿ ಅಂತಂದರೆ 249 cc, ಅಪ್ರಾಕ್ಸಿಮೇಟ್ 250 cc, 250 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನು. ಅದು ಬಿಟ್ಟರೆ ಇಲ್ಲಿ ಫ್ರಂಟಲ್ಲಿ ರೇಡಿಯೇಟ್ರ್ ಕೊಟ್ಟಿದ್ದಾರೆ, ಇಲ್ಲಿ ಕೂಲೆಂಟ್ ಹಾಕೋಕ್ಕೆ ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಇಲ್ಲಿ ಕೂಲೆಂಟ್ ಹಾಕ್ಬೋದು. 2 ಡೇ ಟೈಮ್ ರನ್ನಿಂಗ್ ಲೈಟ್ ಕೊಟ್ಟಿದ್ದಾರೆ, ಇಲ್ಲೇ ನೋಡ್ತಿರೋ ಡೇ ಟೈಮ್ ರನ್ನಿಂಗ್ ಲೈಟ್ ಕೊಟ್ಟಿದ್ದಾರೆ. ಅದು ಬಿಡ್ತು ಅಂತಂದರೆ ಈ ಕಲರ್ ಮಾತ್ರ ಸೈಕಾಗಿ ಇಷ್ಟ ಆಯಿತು. ಅಲ್ಲಿ ಇಟ್ಟಿದ್ರೆ ಯಾವ ಕಲರ್ ಬೇಕು ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇದೇ ಕಲರ್ನ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಮೇಯ್ನಾಗಿ ನೋಡೋದಾದರೆ 30 bhp, 30 horsepower, 27 Nm ಟಾರ್ಕ್ ಗುರು, 27 Nm ಟಾರ್ಕು, 30 bhp. ಗೇರ್ ನೋಡ್ತೀವಿ ಅಂತಂದರೆ 6 ಸ್ಪೀಡು ಅಂದರೆ 6 ಗೇರ್ಸ್ ಇರುತ್ತೆ. ಇದರಲ್ಲಿ ಇಂಜಿನ್ ನೋಡ್ತೀವಿ ಅಂತಂದರೆ DOHC ಅಂತಂದ್ಬಿಟ್ಟು ಇದೇ ಐ ಥಿಂಕ್ ಕರಿಷ್ಮಾ ಎಕ್ಸಾಮರ್ ಆದಮೇಲೆ ಇದೇ ಬೈಕ್ ಹೀರೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. DOHC ಅಂತಂದರೆ ಡ್ಯೂಲ್ ಓವರ್ ಹೆಡ್ ಕ್ಯಾಮ್ ಶಾಫ್ಟ್ ಅಂತಂದ್ಬಿಟ್ಟು. ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು 11.5 ಲೀಟರು, ನೋಡಿದರೆ ಫುಲ್ಲು ದೊಡ್ಡ ಸೈಜಲ್ಲಿ ಐತೆ, ಮಾತ್ರ 11.5 ಲೀಟ್ರ್ ಅಷ್ಟೇ ಕೆಪಾಸಿಟಿ. ಮೈಲೇಜ್ ನೋಡ್ತೀವಿ ಅಂದರೆ 37.5 ಅಂತಲೇ ಹೇಳಿದರು, ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ಟ್ರೈ ಮಾಡಿಲ್ಲ, ನೋಡಬೇಕು. ಯಾವತ್ತಾದರೂ ಒಂದು 5 ದಿನ ನಮ್ಮ ಕೈಗೆ ಗಾಡಿ ಸಿಗೋ ಥರ ಇದ್ದರೆ ಆವಾಗ ನಾವು ಹೇಳ್ಬೋದು ಪರ್ಫೆಕ್ಟಾಗಿ ಎಷ್ಟು ಸಿಗುತ್ತೆ ಅಂತಂದ್ಬಿಟ್ಟು. ಬಟ್ ಅವ್ರು ಹೇಳಿರೋ ಪ್ರಕಾರ 37 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ, 37 km/ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೀಟ್ ಹೈಟ್ ನೋಡ್ತೀವಿ ಅಂದರೆ 806 mm, ಗ್ರೌಂಡ್ಸ್ ಕ್ಲಿಯರೆನ್ಸ್ ನೋಡ್ತೀವಿ ಅಂದರೆ 167 mm. ಬ್ರೇಕ್ ನೋಡ್ತೀವಿ ಅಂತಂದರೆ ಫ್ರಂಟು ಮತ್ತು ರೇರು 2 ABS, ಡ್ಯೂಲ್ ಚಾನಲ್ ABS ಅಂತ ಹೇಳ್ತಾರೆ. ಬಟ್ ಬ್ಯಾಕಲ್ಲಿ ಸ್ವಿಚಬಲ್ ಇರುತ್ತೆ, ನಿಮಗೆ ಬೇಕಾದರೆ ಆನ್ ಮಾಡ್ಕೋಬೋದು, ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಬ್ರೇಕ್ಸ್ ನೋಡ್ತೀವಿ ಅಂದರೆ ಬೈಬ್ರೆ ಕೊಟ್ಟಿದ್ದಾರೆ ಇದಕ್ಕೆ, ನೆಕ್ಸ್ಟ್ ಲೆವೆಲು ಬೈಬ್ರೆ ನೋಡ್ಬೋದು. ಅದು ಬಿಟ್ಟರೆ ಬ್ಯಾಕಲ್ಲೂ ಬೈಬ್ರೇನೆ. ಟೈರ್ ನೋಡ್ತೀವಿ ಅಂತಂದರೆ ಫ್ರಂಟು ಬ್ಯಾಕು 2 ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 110/70, ರೇರಲ್ಲಿ 150/60. ಫ್ರಂಟಲ್ಲಿ ಸಸ್ಪೆನ್ಷನ್ ನೋಡ್ತೀವಿ ಅಂತಂದರೆ USD ಸಸ್ಪೆನ್ಷನ್ನು, ಅಪ್ಸೈಡ್ ಡೌನ್ ಸಸ್ಪೆನ್ಷನ್ನು, 43 mm. ರೇರಲ್ಲಿ ನೋಡ್ತೀವಿ ಅಂತಂದರೆ 6 ಸ್ಟೆಪ್ ಪ್ರಿಲೋಡ್ ಅಡ್ಜಸ್ಟಬಲ್ ಮೊನೋಶಾಕು. ಫ್ರಂಟಲ್ಲಿ ನೋಡ್ತೀವಿ ಅಂದರೆ 2 ಡೇ ಟೈಮ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್ಸು. ಅದಾದಮೇಲೆ ಫೋಕಸ್ ಸಖತ್ತಾಗಿದೆ, ಇಲ್ಲಿ ಪ್ರೊಜೆಕ್ಟರ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇಲ್ಲೊಂದು LED ಲೈಟ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ಹಾಕಿ ಮಚ್ಚ, ಇಂಡಿಕೇಟರ್ ನೋಡ್ತೀವಿ, ಇದು LED ಅಲ್ಲ ಮಚ್ಚ, 4 ಸೈಡ್ಸು LED ಕೊಟ್ಟಿದ್ದಾರೆ, LED ಇಂಡಿಕೇಟರ್ಸು. ಆಮೇಲೆ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ತುಂಬ ಫೀಚರ್ಸ್ ಇದೆ ಗುರು, ಸಖತ್ತಾಗಿದೆ. ಡಿಸ್ಪ್ಲೇ ನೋಡ್ತೀವಿ ಅಂದರೆ TFT ಡಿಸ್ಪ್ಲೇ. ಮತ್ತು ಮೋಡ್ಸ್ಗಳು ನೋಡ್ತೀವಿ ಅಂತಂದರೆ ರೋಡ್ ಮೋಡು, ಮತ್ತು ಇದೇನದು ಅಪಿಯರೆನ್ಸ್, ಆಟೋ ಅಪಿಯರೆನ್ಸ್ ಒಂದಿದೆ, ನ್ಯಾವಿಗೇಷನ್ ಇದೆ, ಮ್ಯೂಸಿಕ್, ಬ್ಲೂಟೂತ್ ಕನೆಕ್ಷನ್ ಇದೆ, ಮತ್ತು ಲ್ಯಾಪ್ ಟೈಮರ್ ಇದೆ, ಸ್ಟಾರ್ಟ್. ಇಷ್ಟ ಮೋಡ್ಸ್ಗಳಿದ್ದಾವೆ. ಅದು ಬಿಡ್ತು ಅಂತಂದರೆ ಇಲ್ಲಿ ನ್ಯೂಟಲ್ಲಿದೆ, ಸ್ಟ್ಯಾಂಡ್ ತೆಗ್ದಿದ್ದಾರೆ, ಇಲ್ಲ ಅದು ಇಂಜಿನ್ನು, ಆಮೇಲೆ ಇಂಡಿಕೇಟರು, ಐ ಬೀಮು, ಫ್ಯೂಲು, ABS ಆನಲ್ಲಿದೆಯೋ ಇಲ್ವೋ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಳಕ್ಕೆ. ಇಷ್ಟೇ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಸಖತ್ತಾಗಿ ಕೊಟ್ಟಿದ್ದಾರೆ. SOS ಬಟನ್ ಕೂಡ ಕೊಟ್ಟಿದ್ದಾರೆ, ಮತ್ತು ಹಜಾರ್ಡ್ ಲೈಟ್ ಲ್ಯಾಂಪ್ ಕೊಟ್ಟಿದ್ದಾರೆ, SOS ಕೊಟ್ಟಿದ್ದಾರೆ. ನೀವು ಹೋಗಿ ಯಾವನಾದರೂ ಗುದಿದ ಅಂತಂದರೆ ಈ ಬಟನ್ ಒತ್ತಿದ್ರೆ ಸಾಕು, ಅವ್ರು ಬಂದುಬಿಟ್ಟು ಮುಂದಿಂದೆಲ್ಲ ನೋಡ್ಕೊಳ್ತಾರೆ. ಇದೊಂದು ಫ್ಯೂಚರ್ ಸಖತ್ತಾಗಿದೆ. ಅದಾದ್ಬಿಟ್ರೆ ಕ್ವಿಲ್ ಸ್ವಿಚ್ ಒಂದಿದೆ. ಕಿಕ್ ಸ್ಟಾರ್ಟ್ ಇಲ್ಲಲ್ಲ. ಸೀಟ್ ನೋಡೋದ್ರೆ ಮಾತ್ರ ತುಂಬ ಕಂಫರ್ಟ್ ಆಗೈತೆ ಗುರು, ಸ್ಪ್ಲಿಟ್ ಸೀಟ್ ಇದೆ, ಇಬ್ಬರು ಆರಾಮಾಗಿ ಕೂತ್ಕೋಬೋದು. ಬಟ್ ಲಾಂಗ್ ಡ್ರೈವ್ಸ್ ಹೋಗ್ತೀನಿ ಅಂತಂದರೆ ಹಿಂದೆಗಡೆ ಕೂತ್ಕೊಂಡವ್ರಿಗೆ ಸ್ವಲ್ಪ ಮುಕ್ಕಳಿ ಒತ್ತುತ್ತದೆ. ಅದು ಬಿಟ್ಟರೆ ಫ್ರಂಟಲ್ಲಿ ಕೂತ್ಕೊಂಡವ್ರಿಗೆ ಮಾತ್ರ ಸಖತ್ ಕಂಫರ್ಟು. ನೋಡ್ರಪ್ಪ, ಜೋರಾಗಿ ಹೋಗಿ ಬ್ರೇಕ್ ಹಿಡಿತೀನಿ ಅಂತಂದರೆ ಬಾಲ್ಸ್ ಅಂತೂ ಇರೋದಿಲ್ಲ, ಪಕ್ಕ ಬರ್ದ್ಕೊಡ್ತೀನಿ, ಹುಷಾರಾಗಿ ನೋಡ್ಕೋಬೇಕು, ಇಲ್ಲ ನೀವು ಸಾಮಾನ್ಗೆ ಗಾರ್ಡ್ ಹಾಕೋಬೇಕಷ್ಟೇ. ಲುಕ್ ನೋಡ್ಗುರು, ಇದು ಏನು ಸಖತ್ತಾಗೈತೆ. ಆ ಕಲರ್ ಸ್ಕೀಮ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಕಲರ್ನ ನಿನ್ನೇನೆ ನೋಡಿಟ್ಟೆ, ಸಿಗುತ್ತೋ ಇಲ್ಲ ಅನ್ಕೊಂಬಂದೆ. ಬಟ್ ಬ್ರದರ್ ಇದೇ ಚೆನ್ನಾಗಿದೆ ನೋಡಿ ತೊಗೊಂಡೋಗು ಅಂತ ಹೇಳಿದರು. ನನಗೆ ಬೇಕಾಗಿರೋ ಕಲರ್ ಇದೆ ನೋಡೋ, ನಿಮಗೆಲ್ಲ ತೋರಿಸೋದಕ್ಕೆ. ಒಂದು ರೆಡ್ ಒಂದಿತ್ತು, ಬ್ಲ್ಯಾಕ್ ಒಂದಿತ್ತು, ಮತ್ತಿನ್ನೂ 2 ಕಲರ್ ಇದು, ಅವೆಲ್ಲ ಇಷ್ಟ ಆಗಲಿಲ್ಲ. ಇದೇನಿದೆಯಲ್ಲ ಇದು ರೇಡಿಯಮ್ ಲೈಟ್ ಸ್ಟಿಕ್ಕರು ಸಕ್ಕತ್ತಾಗಿದೆ, ನೋಡೋಕೆ ಮಾತ್ರ ಮ್ಯಾಸಿವ್ ಆಗಿದೆ ಗುರು. ಮಾತ್ರ ಏನು ಲುಕ್ಕು ಅಂತೀರ, ಕವಾಸಕಿ Z900 ನೋಡ್ದಂಗೆ ಆಗುತ್ತೆ, ಸೇಮ್ ಅಲ್ವಾ ಮಚ್ಚ? ಸೇಮ್ ಕವಾಸಕಿ ದೂರದಿಂದ ನೋಡಿದರೆ ಯಾವುದೋ ದೊಡ್ಡ ಬೈಕ್, ಸೂಪರ್ ಬೈಕ್ ಅಣ್ಣ ಕಾಣಿಸುತ್ತೆ. ಪ್ರೈಸ್ ಬಗ್ಗೆ ನೋಡೋದಾದರೆ ಎಕ್ಸ್ ಶೋರೂಮ್ ಬಂದುಬಿಟ್ಟು 1.8 ಇದೆ, 1,80,000 ರೂಪಾಯಿ. ಆನ್ ರೋಡ್ ಬಂದುಬಿಟ್ಟು 2.3 ಏನೋ ಬೀಳುತ್ತೆ, 2,30,000 ರೂಪಾಯಿ. ವರ್ತು ಗುರು, ಅಷ್ಟು ಅಮೌಂಟ್ಗೆ
250cc ಕೊಡ್ಬೋದು. ಆ ಫ್ಯೂಚರ್ಸು, ಗ್ರಿಪ್ನೆಸ್ಸು, ಸ್ಲಿಪ್ಪರ್ ಕ್ಲಚ್ ಬೇರೆ ಇದೆ. ಸ್ಲಿಪ್ಪರ್ ಕ್ಲಚ್ದು ಅದೊಂದು ಫ್ಯೂಚರ್ ನಿಮ್ಗೆ ಹೇಳ್ಕೊಡ್ತೀನಿ ರೈಡಿಂಗ್ ಮಾಡಬೇಕಾದ್ರೆ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತಂದ್ಬಿಟ್ಟು. ಹಾಗೆ ತೋರ್ಸೋಕ್ಕೆ ಬರೋದಿಲ್ಲ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಒನ್ ಟೈಮ್ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಬಿಡು. ಈ ಎಕ್ಸಾಕ್ಟ್ ನೋಡಿಬಿಡ್ರಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಸಖತ್ತಾಗಿದೆ, ಕ್ಯೂಟ್ ಆಗಿದೆ. ಸೌಂಡ್ ಕೇಳಿಸ್ಕೊಳ್ರಿ, ಹಂಗೆ ತೋರಿಸ್ತೀನಿ. ಮಗ ರೈಸ್ ಮಾಡು ಒತ್ತಿ. ಸೂಪರ್. ಒಂಥರ ಸಾಫ್ಟ್ ಆಗಿದೆ, ಯಾರಿಗೂ ಅಷ್ಟು ಇದು ಮಾಡಲ್ಲ, ಕಿರಿಕಿರಿ ಅನ್ಸಲ್ಲ ಕೇಳೋರಿಗೆ. ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಮಾತ್ರ ಎಕ್ಸಾಸ್ಟ್ ಸೌಂಡ್. ಲಾಸ್ಟ್ ಟೈಮ್ ಒಂದು ಜಲಕ್ ನೋಡ್ಕೊಂಬಿಡ್ರಿ. ವಾ, ಬ್ರೇಕಿಂಗ್ ಮಾತ್ರ ಏನು ಗುರು, ಮಾತ್ರ ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡು. ಇನ್ನೊಂದು ರೌಂಡ್ ಹೋಗ್ಬಿಡೋಣ. ರೋಡ್ ಖಾಲಿ ಇದೆ ಅನ್ನೋದಕ್ಕೋಸ್ಕರ ಹೊಡಿತಾ ಇದ್ದೀನಿ ಗುರು, ಇಲ್ಲಾಂದ್ರೆ ನಾನು ಹೊಡಿತಾ ಇರಲಿಲ್ಲ. ಆ ಸೌಂಡ್ ಪಾಪ. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೋ, ಓಡ್ಸೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಮಚ್ಚ. ಕೇಳಬೇಡ, ಗಾಡಿ ಮಾತ್ರ ವರ್ತ್ ಅಂದರೆ ವರ್ತು. 2.5 ಲಕ್ಷ ಕೊಟ್ಟರು ಪರವಾಗಿಲ್ಲ, ನೆಕ್ಸ್ಟ್ ಲೆವೆಲ್ ಗಾಡಿ ಮಾತ್ರ. ಯಾರಾದರೂ ಸ್ಟೂಡೆಂಟ್ಸು, ಕಾಲೇಜ್ಗೆ ಹೋಗೋರು ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಗಾಡಿ ಬೇಕಾದರೆ ತೊಗೋಬೋದು. ನಮ್ಮ ಚನ್ನಗಿರಿಯಲ್ಲಿರೋ ಶೋರೂಮಲ್ಲೂ ಸ್ಟಾಕ್ಸ್ ಇದೆ, ಬಂದು ಬೇಕಾದರೆ ತೊಗೋಬೋದು. ಬನ್ನಿ ಮಾತಾಡಿ. ಅಭಿ ಅಂತ ಇದ್ದಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕ್ತೀನಿ. ಈ ಗಾಡಿ ಬಗ್ಗೆ ಎಲ್ಲ ಅವ್ರು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ನಾನು ಹೇಳೋದೇನು ಬೇಕಾಗಿಲ್ಲ, ನೀವು ಗೂಗಲಲ್ಲಿ ಚಾಟ್‌ಜಿಪಿಟಿಯಲ್ಲಿ ಎಲ್ಲೇ ಹಾಕಿದ್ರು ಈ ಗಾಡಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ. ನೋಡಿ, ಇಷ್ಟ ಆದರೆ ತಗೊಳ್ರಿ. ಈ ಬೈಕ್ ಇಷ್ಟ ಆಯಿತು, ನಾನು ಮಾಡಿರೋ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಆಯ್ ಅಂತ ಕಮೆಂಟ್ ಮಾಡಿ. ಮತ್ತೆ ಯಾವ ಬೈಕ್ ಬೇಕು ಕಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ಬೈಕು ಶೋರೂಮ್ಗೆ ಬಂದುಬಿಟ್ಟು ರಿವ್ಯೂ ಮಾಡ್ತೀನಿ. ಒನ್ನೇ ಬಾಗಿಲು ಶ್ರೀನಿವಾಸ್ ಅಂತ. ರಮೇಶ್ ಅಣ್ಣ ಮಗ, ವಾಸು ಅಂತ ಅಂದ್ಬಿಟ್ಟು ಪಾಪಣ್ಣರ ಅಣ್ಣನ ಮಗ. ನೋಡ್ರಿ, ಯೂಟ್ಯೂಬ್ ನೋಡ್ರಿ, ಮಿಸ್ಟರ್ ವಾಸು ಅಂತ ಇದೆ, ಮಿಸ್ಟರ್ ವಾಸು 12 ಅಂತ ಇದೆ. ಇದೇಣ್ಣ ಮೋಟೋ ವ್ಲಾಗ್, ಬೈಕ್ಗಳ ಬಗ್ಗೆ ಕಾರ್ಗಳ ಬಗ್ಗೆ ತಿಳಿಸೋದಷ್ಟೆ. ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. ಓಕೆ ಸರಿ ಅಣ್ಣ, ಓಕೆ. ಇಲ್ಲ ಬರೀ ತೋರಿಸೋದಷ್ಟೇ ಜಸ್ಟ್. ಓಕೆ ಅಣ್ಣ, ಓಕೆ. ಬ್ಯಾಕ್ ಸೈಡಿಂದ ನೋಡಿ ಗುರು, ಏನು ಸಖತ್ತಾಗಿ ಕಾಣ್ತಾ ಇದೆ, ಸಖತ್ತಾಗಿದೆ ಗುರು. ಮಾತ್ರ ಓಡ್ಸೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಬರೀ ಸಾಕು, ಹೇಳಿದ್ದು ಸಾಕು. ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಗಾಡಿನ ಅದ್ರ ಮನೆಗೆ ತಲುಪಿಸ್ಬಿಡೋಣ. ಓನರ್ ಕಾಯ್ತಾ ಇರ್ತಾರೆ, ಶೋರೂಮಲ್ಲಿ ಕಾಯ್ತಾ ಇರ್ತಾರೆ ಗುರು. ಸುಮ್ಮನೆ ಕೊಡೋದಿಲ್ಲ ಬೈಕ್ಗಳನ್ನ. ನಾನು ಬ್ರೇಕಿಂಗೇ ಗುರು ತುಂಬ ಇಷ್ಟ ಆಗಿದ್ದು. ಬೈಬ್ರೆ ಅಲ್ವಾ ಬ್ರೇಕು, ನೆಕ್ಸ್ಟು ಲೆವೆಲ್ ಮಾತ್ರ ಬ್ರೇಕಿಂಗ್. ಸಸ್ಪೆನ್ಷನು ಕೂಡ ಸಖತ್ತಾಗಿದೆ ಗುರು, ಏನಂತ ಎತ್ತಕ್ಕಾದಿಲ್ಲ. ಸಾಫ್ಟ್ ಇದೆ, ಸಸ್ಪೆನ್ಷನ್ ಚೆನ್ನಾಗಿದೆ, ಗ್ರಿಪ್ಸು ಚೆನ್ನಾಗಿದೆ. ಸ್ಲಿಪ್ಪರ್ ಕ್ಲಚ್ ಅಂದರೆ ಏನು ಗೊತ್ತಾ ಗುರು, ಇದರಲ್ಲಿ ಕೊಟ್ಟಿರೋದೊಂದು ಆಪ್ಷನ್ ಏನಂತಂದರೆ, ಇವಾಗ ನೀವು ಎಲ್ಲೋ ಸ್ಪೀಡಾಗಿ ಹೋಗ್ತಾ ಇರ್ತೀರ ಅಂದ್ಕೊಳ್ರಿ. ಸ್ಪೀಡಾಗಿ ಹೋಗಬೇಕಾದ್ರೆ ಸಡನ್ನಾಗಿ ನೀವು ಬ್ರೇಕ್ ಹಿಡಿಬೇಕು ಅಂದರೆ ಬರೀ ಬ್ರೇಕ್ ಹಿಡಿದ್ರೆ ಗಾಡಿ ಸ್ಕಿಡ್ಡಾಗಿ ಹೋಗ್ಬಿಡುತ್ತೆ. ಆವಾಗ ಒಂದೊಂದೇ ಗೇರ್ನ ನಾವು ಡೌನ್ ಮಾಡ್ಕೊಳ್ತಾ ಹೋಗಬೇಕು. ಬೇರೆ ಗಾಡಿಗಳಲ್ಲಿ ಯಾವ ಥರ ಅಂತಂದರೆ, ಈ ಡೌನ್ ಮಾಡ್ತಾ ಹೋಗ್ತಿರಲ್ಲ ಆವಾಗ ಸ್ಕಿಡ್ ಆಗಿಬಿಡುತ್ತೆ, ವೀಲ್ ಸ್ಕಿಡ್ ಆಗಿಬಿಡುತ್ತೆ. ಈ ಟೆಕ್ನಾಲಜಿ ಇದರಲ್ಲಿ ಕೊಟ್ಟಿರೋ ಟೆಕ್ನಾಲಜಿ ಸ್ಲಿಪ್ಪರ್ ಕ್ಲಚ್ ಅಂದ್ಬಿಟ್ಟು ಅದು ಏನು ಯೂಸ್ ಮಾಡುತ್ತೆ ಅಂತಂದರೆ, ಏನು ಸ್ಕಿಡ್ ಆಗುತ್ತಲ್ಲ, ವೀಲ್ ಏನು ಸ್ಕಿಡ್ ಆಗುತ್ತಲ್ಲ, ಆ ವೀಲ್ನ ಸ್ಕಿಡ್ ಆಗೋದನ್ನ ತಡೆಯುತ್ತೆ ಅಷ್ಟೇ. ಅದು ಬಿಟ್ಟರೆ ಮೇಜರಾಗಿ ಏನಿಲ್ಲ.
ಇಷ್ಟೇ ಸಿಂಪಲ್ ಅದು. ಬನ್ನಿ, ಶೋರೂಮ್ ಬಂತು. ಇವರೇ ಅಲ್ಲಿ ನಿಂತಿದ್ದಾರಲ್ಲ, ಅವರೇ ಅಣ್ಣ ಅಬ್ಬಿ ಅಂತ ಅಂದ್ಬಿಟ್ಟು ಒಳ್ಳೆ ಹೆಲ್ಪ್ ಮಾಡ್ತಾರೆ ಗುರು, ಚೆನ್ನಾಗಿ ಮಾತಾಡ್ಸ್ತಾರೆ. ಚನ್ನಗಿರಿಲಿರೋ ನವಲೆ ಹೀರೋ ಶೋರೂಮ್, ನವಲೆ ಹೀರೋ ಶೋರೂಮ್ ಚೆನ್ನಾಗಿದೆ, ಒಳ್ಳೆ ಸರ್ವಿಸ್ ಕೊಡ್ತಾರೆ. ನಮ್ಮ ಮಾವನು ಎಕ್ಸ್ಪಲ್ಸು ಮತ್ತು ಡೆಸ್ಟಿನಿ ಬೈಕ್ನು ಇಲ್ಲೇ ಸರ್ವಿಸ್ ಮಾಡಿಸೋದು, ಒಳ್ಳೆ ಸರ್ವಿಸ್ ಕೊಡ್ತಾರೆ. ಆಲ್ ಥ್ಯಾಂಕ್ಸ್ ಟು ಅಭಿ ಬ್ರೋ, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್. ಡೌಟ್ ಏನಿಲ್ಲ, ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಓಡ್ಸೋಕೆ 250cc ಅನ್ಸೋದೆಲ್ಲ, ಯಾವುದು 600cc ಓಡಿಸ್ತಾ ಇರೋ ಫೀಲ್ ಬರ್ತೈತೆ. ಲುಕ್ಸಿಂದ ಹಿಡಿದು ಎಲ್ಲ ಸ್ಲಿಪ್ಪರ್ ಕ್ಲಚ್ ಸಗದ ವರ್ಕ್ ಆಗುತ್ತೆ. ಹಾಂ ಹಾಂ, ಹೌದಾ? ಚೆನ್ನಾಗಿರುತ್ತೆ. ಇಲ್ಲಿಗೂ ಬಂದಲ್ಲೇ ಒಂದು 2-3 ಬುಕ್ಕಿಂಗು ಮಾಡ್ಕೊಂಡಿದ್ದಾರೆ. ಹೌದಾ? ಎಲ್ಲ ಹಬ್ಬಕ್ಕೆಲ್ಲ ಬುಕ್ಕಿಂಗ್ ಮಾಡಿ. ಹಾಂ ಹಾಂ ಹಾಂ. ಪ್ರೈಸ್ ಬ್ರೋ ಇದು, ಮತ್ತೆ DOHC ಇಂಜಿನ್ ಬೇರೆ ಕೊಟ್ಟಿರೋದು ಹೊಸದು. ಅವಾಗ ಕರಿಷ್ಮಾ ಎಕ್ಸಾಮರ್ಗಿತ್ತು, ಇವಾಗ ಇದಕ್ಕೆ ಬಂದಿರೋದು. ಹಾಂ, ಚೆನ್ನಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಆಗಿದೆ. ಥ್ಯಾಂಕ್ಸ್ ಅಣ್ಣ. ಯಾವುದಾದ್ರೂ ಒಳ್ಳೆ ಗಾಡಿಗಳು ಬರ್ತಾ ಇದ್ದರೆ ನನಗೆ ಒಂದು ಕಾಲ್ ಮಾಡು, ಹೆಂಗೂ ನಮ್ಮೂರೇ ಅಲ್ವಾ, ಹಂಗ ಒಂದು ಹೆಲ್ಪ್ ಆಯ್ತು ಅಷ್ಟೇ. ಸರಿ ಅಣ್ಣ, ಓಕೆ, ಥ್ಯಾಂಕ್ಸ್. ಹಾಂ ಫೋನ್ ಮಾಡ್ತೀನಿ. ಹಾಂ, ಗಾಡಿ ಸರಿ ಆಯಿತು, ನೀವು ಕಾಲ್ ಮಾಡು. ಹಾಂ ಹಾಂ ಹಾಂ, ಸರಿ ಮಾಡೋಣ. ಓಕೆ ಅಣ್ಣ, ಥ್ಯಾಂಕ್ ಯು ಕೊಟ್ಟಿದ್ದೀನಿ, ಇಲ್ಲ ಇದು. ಥ್ಯಾಂಕ್ಸ್. ಓಕೆ ಅಣ್ಣ, ಓಕೆ ಬಾಯ್. ನೋಡಿರೋ ಫ್ರೆಂಡ್ಸ್, ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಯಾವುದೋ ಒಂದು ಬೈಕ್ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೂ ಕರೀತಾರೆ, ಅದು ಬಂದಮೇಲೆ ವೀಡಿಯೋ ಅದ್ರದ್ದು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬಾಯ್ ಗಾಯ್ಸ್. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ಯಾವುದು ಗಾಡಿ ಒಳ್ಳೆ ಬ್ಯಾಟ್ ಮ್ಯಾನ್ ಇದ್ದಂಗೆ ಐತೆ, ಇದ್ರದ್ದೊಂದು ವಿಡಿಯೋ ಮಾಡ್ತಿರ್ತಾನಾ?